ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸುಮಾರು ಒಂದು ವಿಡಿಯೋಗಳನ್ನು ಮಾಡಿ ನಿಮಗೆ KCET ಅಪ್ಡೇಟನ್ನು ಕೊಟ್ಟಿದ್ದೇನೆ. ಈವ್ನಿಂಗಿಂದ ಕಂಟಿನ್ಯೂಸ್ ಆಗಿ ಕೂಡ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸ್ ಹಾಕಿರುವಂಥದ್ದು ಟೆಲಿಗ್ರಾಮ್ದಲ್ಲಿ, ಅದು ಕೂಡ ನಿಮಗೂ ಕೂಡ ಅದೇ ಸೇಮ್ ಪ್ರಾಬ್ಲಮ್ ಇರ್ಬೋದು. ಅದರ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಅದರ ಜೊತೆಗೆ ಯಾರಿಗೆಲ್ಲ ನಮ್ಮ ಚಾನಲ್ ಮುಖಾಂತರ ನಿಮಗೆ ಮಾಹಿತಿ ಸೀಟ್ ಸಿಕ್ಕಿದೆ ಅಂಥವ್ರುಗಳು ಕೂಡ ನಮಗೆ ಕಾಮೆಂಟ್ಸಲ್ಲಿ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು. ಸೊ ಇಲ್ಲಿ ಒಂದು ಅಭ್ಯರ್ಥಿಯು ನಮಗೆ ಕಾಮೆಂಟ್ಸ್ ಹಾಕಿರೋದು ಏನಂತಂದರೆ, ನನಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಬಟ್ ನನಗೆ ಸ್ವಲ್ಪ ನಿಯರ್ ಇರೋ ಕಾಲೇಜ್ ಬೇಕು. ಸೊ ನನಗೆ ನೆಕ್ಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಸರ್? ಹೇಗೆ ಮಾಡಬೇಕು? ಮತ್ತು ಈ ಸೀಟ್ನ ಹೋಲ್ಡ್ ಮಾಡ್ಬೋದಾ? BSc ಸರ್, ಆರ್ಡ್ರ್ ಕಾಪಿ ಡೇಟ್ ಎಲ್ಲ 5ನೇ ಲಾಸ್ಟ್ ಡೇಟ್ ಅಲ್ಲ ಸರ್. ಆಗ ನಾವು ಹೇಗೆ ಮಾಡಬೇಕು ಅಂತ, ಹೇಗೆ ಸೀಟ್ ಹೋಲ್ಡ್ ಮಾಡಿಸ್ಬೇಕು ಹೇಗೆ ಸರ್? ಮಾಡಿಸಿ ಚಾಯ್ಸ್ 2 ಹೇಗೆ ಮಾಡಬೇಕು? ಸೈಬರ್ ಹೋಗಬೇಕಾ? ಈ ಒಂದು ಮಾಹಿತಿಯನ್ನು ಇವ್ರು ಕೇಳಿರುವಂಥದ್ದು. ಸೊ ನೋಡಿ, ಇಲ್ಲಿ ಮೊದಲೇದು ಒಂದನೇದು ಓದ್ತೇನೆ. ಏನೊಂದು ಡೌಟ್ ಇಲ್ಲಿ ಇವರಿಗೆ, ನಿಮಗೆ ಈಗ ಸಿಕ್ಕಿರುವಂಥ ಸೀಟು ನಿಮ್ಮ ಮನೆಯಿಂದ ದೂರ ಆಗ್ತಾ ಇದೆ ಅಂತಂದರೆ ನೀವು ಅದನ್ನು ಏನು ಮಾಡ್ಬೋದು? ಹೋಲ್ಡಲ್ಲಿ ಇಡ್ಬೋದು. ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಹೋಲ್ಡಲ್ಲಿ ಇಡ್ಬೋದು. ಹೋಲ್ಡಲ್ಲಿ ಇಟ್ಟು ನಿಮಗೆ ಅದು ಫಾರ್ ಎಕ್ಸಾಂಪಲ್ ನೀವು ಅದನ್ನು ಪ್ರಯಾರಿಟಿ ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ. ಇನ್ ಕೇಸ್ ಆಫ್ ಹೊಸ ಕಾಲೇಜ್ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಹೋಲ್ಡಲ್ಲಿ ಇಟ್ಟು ಮತ್ತು ನೀವು ಏನು ಮೊದಲೇ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಅದರಲ್ಲಿನೇ ಮಾತ್ರ ಮತ್ತೊಂದು ಏನು ಮಾಡ್ತಾರೆ? ಸೀಟನ್ನು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಇದೇ ಸೀಟನ್ನು ನಿಮಗೆ ಕೊಡ್ಬೋದು, ಬಟ್ ಬೇರೆ ಸೀಟನ್ನು ಕೊಡ್ಬೋದು. ಅದ್ರ ಜೊತೆಗೆ 5ನೇ ತಾರೀಕಿನ ಒಳಗಡೆ ನಿಮಗೆ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗೋದಿಲ್ಲ. ನೀವು ಹೋಗಿ ಅಡ್ಮಿಷನ್ ಮಾಡಿಸೋಕ್ಕೂ ಬರೋದಿಲ್ಲ. ಯಾಕಂದರೆ ಇದು ಚಾಯ್ಸ್ 1 ಅಭ್ಯರ್ಥಿಗಳಿಗೆ ಮಾತ್ರ ಆರ್ಡ್ರ್ ಕಾಪಿ ಬರುತ್ತೆ. ಚಾಯ್ಸ್ 2 ಅಭ್ಯರ್ಥಿಗಳಿಗೆ ಆರ್ಡ್ರ್ ಕಾಪಿ ಬರೋದಿಲ್ಲ. ಓಕೆ, ಇವಾಗ ಚಾಯ್ಸ್ 2 ಮಾಡ್ಕೊಂಡ್ರೆ ನಿಮಗೆ 5ನೇ ತಾರೀಕಿನ ಒಳಗಡೆ ಲಾಸ್ಟ್ ಡೇಟ್ ಯಾರಿಗಿದೆ ಅಂತಂದ್ರೆ, ಅದು ಅಡ್ಮಿಷನ್ ಮಾಡಿಸಿಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಏನಿದೆಪ್ಪ ಅಂತಂದರೆ ಚಾಯ್ಸ್ 1 ಇರುವಂಥದ್ದು. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಹೋಲ್ಡಲ್ಲಿ ಇಟ್ಟು ಮತ್ತು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಅಲ್ಲಿ ನೀವು ವೇಟ್ ಮಾಡಬೇಕಾಗತ್ತೆ. ಈ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಅದರಲ್ಲೇ ಯಾವ್ದಾರು ಒಂದು ಸೀಟನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡ್ಬೋದು, ಮುಖ್ಯವಾದದ್ದು ಏನಂತಂದರೆ, ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿರುವಂಥದ್ದು ಮುಖ್ಯವಾದದ್ದು. ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು, ಅಂದರೆ ಹೋಲ್ಡ್ ಮಾಡಿ, 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಗಳಿಗೆ ಮಾತ್ರ ಸೀಟು ಆಯ್ಕೆ ಪರಿಗಣಿಸಲಾಗುವುದು. ಹೈಯರ್ ಆರ್ಡರ್ ಆಪ್ಷನ್ ಅಂದರೆ ಹೇಗೆ? ಉದಾಹರಣೆಗೆ ನಿಮಗೆ ಇವಾಗ 5ನೇ ನಂಬರ್ ಒಳಗಡೆ ಇರುವಂಥ ಕಾಲೇಜಿಗೆ ಸೀಟ್ ಸಿಕ್ಕಿತ್ತು. ಸೊ ಅವ್ರೇನು ಮಾಡ್ತಾರೆ? 1, 2, 3, 4 ಇದರಲ್ಲಿ ಮಾತ್ರ ನಿಮಗೆ ಸೀಟ್ಗಳನ್ನು ನೋಡ್ತಾರೆ. ಸೀಟ್ ಇದ್ದರೆ ಕೊಡ್ತಾರೆ, ಇಲ್ಲಪ್ಪ ಅಂದರೆ ಮತ್ತು ನಿಮಗೆ 5ನೇ ನಂಬರಲ್ಲಿರುವಂಥ ಕಾಲೇಜ್ ನಿಮಗೆ ವಾಪಸ್ ರಿಟರ್ನ್ ಮಾಡ್ತಾರೆ. ಅಂದರೆ ಸೀಟೇ ಸಿಗುವುದಿಲ್ಲ. ಅದೇ ರೀತಿಯಾಗಿ ಆಗುತ್ತೆ ಇಲ್ಲಿ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ. ಸೊ ಚಾಯ್ಸ್ 2 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ. ಅಂದರೆ ಈಗ ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ, ಆದರೂ ಕೂಡ ಅವರು 2ನೇ ರೌಂಡಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರುಗಳಿಗೆ ಇನ್ನೂ ಒಳ್ಳೆಯ ಕಾಲೇಜನ್ನು ಬಯಸಿದ್ದಾರೆ, ಅದೇ ಸಲ ಹೋಗ್ತಾ ಇದ್ದಾರೆ ಅಂತ ಮೀನಿಂಗ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಏನಂತಂದರೆ, ಸೀಟು ನೋಡಿ, ಹಂಚಿಕೆಯಾದ ಸೀಟು ಮೇಲ್ಪಟ್ಟು ಇಚ್ಛೆ ಆಯ್ಕೆಗಳನ್ನು, ಅಂದರೆ ಇದರ ಮೀನಿಂಗ್ ಏನಂತಂದರೆ ಇಲ್ಲಿ, ಸೊ ಹೈಯರ್ ಆರ್ಡರ್ ಆಪ್ಷನ್ ಮೀನ್ಸ್ ಆಪ್ಷನ್ ಎಂಟರ್ಡ್ ಅಬೋವ್ ದ ಆಲ್ ಅಲಾಟೆಡ್ ಆಪ್ಷನ್ಸ್. ಅಂದರೆ ಏನು ನೀವು ಸೀಟ್ ಸಿಕ್ಕಿದೆ ಇವಾಗ, ಅದರ ಮೇಲ್ಭಾಗದಲ್ಲಿರುವಂಥ ಕಾಲೇಜುಗಳಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ? ಕನ್ಸಿಡರ್ ಮಾಡ್ತಾರೆ. ಕೆಳಗಡೆ ಇರುವಂಥ ತೆಗೆದು ಬಿಡ್ತಾರೆ. ಹೌದಾ? ಆಮೇಲೆ ತೆಳಗಡೆ ಇರುವಂಥದ್ದು ಹಂಚಿಕೆದ ಸೀಟು, ಇನ್ ಕೇಸ್ ಆಫ್ ಮೊದಲನೇ ಸುತ್ತಿನಲ್ಲಿ ಏನಾದರೂ ನಿಮಗೆ ಸೀಟ್ ಹಂಚಿಕೆಯಾಗಿತ್ತು, 2ನೇ ರೌಂಡಲ್ಲಿ ಮತ್ತೊಂದು ಬೇರೆ ಕಾಲೇಜ್, ಉದಾಹರಣೆಗೆ 1, 2, 3, 4, 5ನೇ, ಈಗಾಗಲೇ ನಿಮಗೆ ಫಸ್ಟ್ ರೌಂಡಲ್ಲಿ 5ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಮತ್ತು ನಿಮಗೆ 2ನೇ ಕಾಲೇಜು ಸೆಕೆಂಡ್ ರೌಂಡಲ್ಲಿ 2ನೇ ಕಾಲೇಜ್ ಅಲಾಟ್ಮೆಂಟ್ ಆದರೆ, ಸೊ ಇದು ತಾನೇ 5ನೇ ನಂಬರಲ್ಲಿರುವಂಥ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಹೋಗಿಬಿಡುತ್ತೆ. ನಿಮಗೆ ಈ ಒಂದು ಕಾಲೇಜ್ ಅಡ್ಮಿಷನ್ ತೊಗೋಬೇಕಾಗತ್ತೆ ಕಂಪಲ್ಸರಿ. ಸೊ ಇಲ್ಲಿ ಏನಂತಂದರೆ, ಗಮನಿಸಿ ಅಭ್ಯರ್ಥಿಗಳೇ, ತಮ್ಮ ರ್ಯಾಂಕ್ ಸರದಿ ನಂತರ ಉದ್ಭವಿಸುವ ಸೀಟುಗಳು ಪಡೆಯಲು ಹಕ್ಕು ಚಲಾಯಿಸುವಂತಿಲ್ಲ. ಮತ್ತು ಇನ್ ಕೇಸ್ ಆಫ್ ಹೊಸದಾಗಿ ಕಾಲೇಜ್ ಅಥವಾ ಕೋರ್ಸುಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಯಾರು ಹೋಲ್ಡಲ್ಲಿ ಇಟ್ಟು ಹೋಗ್ತಾರೆ,
ಹೋಲ್ಡಲ್ಲಿ ಇಟ್ಟು ಕೂತ್ಕೋತಾರೆ ಅಂಥವ್ರಿಗೆ ಆಪ್ಷನ್ ಎಂಟ್ರಿ ಇಲ್ಲ, ಆಪ್ಷನ್ ಎಂಟ್ರಿ ಕೊಡೋಂಗಿಲ್ಲ. ಹೌದಾ, ಆಪ್ಷನ್ ಎಂಟ್ರಿ ಕೊಡೋಂಗಿಲ್ಲ. ಆದರೆ ಹೋಲ್ಡಲ್ಲಿ ಇಡ್ಬೋದು ಮತ್ತು ಅದರ ಮೇಲ್ಭಾಗದಲ್ಲಿರುವಂಥ ಕಾಲೇಜ್ಗಳಲ್ಲಿ ಮಾತ್ರ ಸೀಟ್ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಕೊಟ್ಟರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಮೊದಲನೇ ಸುತ್ತಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಸೆಕೆಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಪಡ್ಕೋಬೋದು. ಆದರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ.